ಗೆಳೆಯರೇ, ನಾವಿವತ್ತು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ನಮ್ಮದೇ ಆದಂಥ ಒಂದು ಗ್ರೂಪನ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ ಚರ್ಚೆ ಮಾಡೋಣ. ಇಲ್ಲಿ ನಮ್ಮ ಸ್ನೇಹಿತರ ಗ್ರೂಪ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಥರದ ಗ್ರೂಪ್ ಇರ್ಬೋದು. ನಾವೊಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ತೀನಿ. ಮೊದಲು ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಪೆನ್ಸಿಲ್ ಐಕನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನ್ಯೂ ಗ್ರೂಪು ನ್ಯೂ ಇಲ್ಲಿದೆ ನೋಡಿ, ಈ ರೀತಿ ನ್ಯೂ ಗ್ರೂಪ್ ಅಂತ ಆಪ್ಷನ್ ಮೇಲ್ಗಡೆ ಬರುತ್ತೆ. ನ್ಯೂ ಕಾಂಟ್ಯಾಕ್ಟು, ನ್ಯೂ ಚಾನಲ್ ಅಂತ ಎಲ್ಲ ಇದೆ. ನ್ಯೂ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ನಾವೀಗ ಗ್ರೂಪನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಸ್ನೇಹಿತರ ಒಂದು ಲಿಸ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಸ್ನೇಹಿತರಿಗೆ ನಾವು ಇದರಲ್ಲಿ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಆ ಗ್ರೂಪಲ್ಲಿ ಅಂತ. ಈ ರೀತಿ ನೀವು ನಿಮಗೆ ಆ ಒಂದು ಬೇಕಾದಂಥ ಸ್ನೇಹಿತರನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೋಡಿ, ಮತ್ತೊಂದಿಬ್ಬರನ್ನ ಆ್ಯಡ್ ಮಾಡ್ತೀನಿ. ಈ ರೀತಿ ನಾವು ನಮ್ಮ ಸ್ನೇಹಿತರನ್ನ ಆ್ಯಡ್ ಮಾಡಿದ ನಂತರದಲ್ಲಿ ಕೆಳಗಡೆ ಒಂದು ಅರೋ ಮಾರ್ಕ್ ಇರುತ್ತೆ ಸ್ನೇಹಿತರೆ. ಆ ಒಂದು ಅರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅದರ ಒಂದು ಹೆಸರು, ಅದರ ಒಂದು ಕೆಲವೊಂದಿಷ್ಟು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸ್ನೇಹಿತರ ಒಂದು ಲಿಸ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಅಲ್ಲಿ ನಾವು ಒಂದು ಮೆಸೇಜ್ ಅನ್ನೋದು ಡಿಲೀಟ್ ಆಗುವಂಥ ಒಂದು ಟೈಮಿಂಗ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಒಂದು ಸ್ನೇಹಿತರ ಒಂದು ಗ್ರೂಪ್ ಏನು ರೆಡಿ ಆಗಿದೆ, ಇದರ ಒಂದು ಹೆಸರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಗ್ರೂಪ್ ಅನ್ನೋದು 100% ಕ್ರಿಯೇಟ್ ಆಗುತ್ತೆ. ನೋಡಿ, ಈ ರೀತಿ ಅದಕ್ಕೆ ಒಂದು ಹೆಸರನ್ನ ಕೊಡ್ತಾ ಇದ್ದೀನಿ. ಯಾವುದೋ ಏನಾದರೂ ಒಂದು ಹೆಸರನ್ನ ಕೊಟ್ಟ ನಂತರದಲ್ಲಿ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಸ್ನೇಹಿತರೆ, ಆಟೋ ಡಿಲೀಟ್ ಮೆಸೇಜ್ ಅಂತ. ಆ ಒಂದು ಗ್ರೂಪಲ್ಲಿ ಮೆಸೇಜ್ ಅನ್ನೋದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಬೇಕು, ಎಷ್ಟು ಸಮಯಕ್ಕೆ ಡಿಲೀಟ್ ಆಗಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. 1 ವೀಕ್ ಅಂತ ಇದೆ ಸ್ನೇಹಿತರೆ. ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ನಾವು 1 ಮಂತ್ ಕೂಡ ಮಾಡ್ಕೋಬೋದು. ಬೇಕಂದರೆ ಡಿಸೇಬಲ್ ಕೂಡ ಮಾಡ್ಬೋದು. 1 ಮಂತ್ ಮಾಡಿದ ನಂತರದಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿ ಈ ರೀತಿ ನಮ್ಮ ಗ್ರೂಪ್ ಅನ್ನೋದು 100% ಕ್ರಿಯೇಟ್ ಆಗಿದೆ. ಇಲ್ಲಿಂದ ನಾವು ಈ ಗ್ರೂಪ್ನಲ್ಲಿ ಏನಾದರೂ ಶೇರ್ ಮಾಡ್ಬೋದು, ಮೆಸೇಜ್ಗಳು ಅಥವಾ ವಿಡಿಯೋ ಅಥವಾ ಫೋಟೋಸು, ಯಾವುದೇ ಒಂದು ರೀತಿಯ ಫೈಲ್ಸ್ಗಳನ್ನ ನಾವಿಲ್ಲಿ ಈಸಿಯಾಗಿ ಶೇರ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನಾನೊಂದು ಮೆಸೇಜ್ನ ಮಾಡ್ತೀನಿ. ಈ ರೀತಿ ನಾವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಯಾವುದೇ ರೀತಿಯಲ್ಲಿ ಮೆಸೇಜಸ್ಗಳನ್ನ ಹಾಗೂ ವಿಡಿಯೋಸ್, ಫೋಟೋಸ್ಗಳನ್ನ ಸೆಂಡ್ ಮಾಡ್ಬೋದು.